ಸೀದಾ ಮ್ಯಾಟ್ರಿಕ್ ಬಂದ್ಬಿಡೋಣ. ಎಕ್ಕ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ವಾಸ್ ಇಂಟ್ರೆಸ್ಟಿಂಗ್. ಇನ್ನು ಟ್ರೈಲರ್ ಹೇಳ್ತಿರೋ ಕತೆ ಪ್ರಕಾರ ಹಳ್ಳಿಲಿ ಆರಾಮಾಗಿ ಸುತ್ತಾಡ್ಕೊಂಡು ಫ್ರೆಂಡ್ಸ್ ಜೊತೆ ಜಾಲಿ ಮಾಡ್ಕೊಂಡಿರೋ ಮುತ್ತುಗೆ ಒಂದು ಕಷ್ಟ ಎದುರಾಗುತ್ತೆ. ಆ ಕಷ್ಟ ಏನಿರ್ಬೋದು ಅಂದ್ರೆ ಮುತ್ತುನ ಫ್ರೆಂಡ್ ಯಾರೋ ಮಿಸ್ ಆಗಿರ್ಬೋದು. ಅವನನ್ನು ಹುಡ್ಕೊಂಡು ಮುತ್ತು ಬೆಂಗಳೂರಿಗೆ ಬರ್ಬೋದು. ಇದನ್ನ ಯಾವ ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ದೀನಿ ಅಂತೀರಾ? ಈ ಕ್ಲಿಪ್ನ ಅಬ್ಸರ್ವ್ ಮಾಡಿ. ಅವನ ಫ್ರೆಂಡ್ ಏನೇ ಹೇಳ್ತಾನೆ. ಸೊ ಬೆಂಗಳೂರಿಗೆ ಬಂದ್ಮೇಲೆ ಏನಾದ್ರೂ ಕೆಲಸ ಮಾಡ್ಲೇಬೇಕಲ್ಲ. ಸೊ ಕ್ಯಾಬ್ ಡ್ರೈವರ್ ಆಗಿ ಕೆಲ್ಸಕ್ಕೆ ಸೇರ್ಕೊಳ್ತಾನೆ. ಅಲ್ಲೇ ಸಂಜನನ್ನ ಕೂಡ ಭೇಟಿ ಮಾಡ್ತಾನೆ. ಸೊ ಎಲ್ಲ ಚೆನ್ನಾಗಿದೆ ಅಂದಾಗ ಮತ್ತೊಂದು ಸಮಸ್ಯೆ. ಕ್ಯಾಬ್ ಅಲ್ಲಿ ಕಸ್ಟಮರ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವರು ಅಟ್ಯಾಕ್ ಮಾಡ್ಬೋದು. ಮತ್ತೆ ಆ ಕೈ ಮೇಲೆ ಒಂದು ಟ್ಯಾಟೋ ಇದೆ, ಒಂಟೆ ಟ್ಯಾಟೋ. ಇದು ಒಂದು ಗುಂಪಿನ ಟ್ಯಾಟೋ ಆಗಿರ್ಬೋದಾ? ಸೊ ಅವನದಲ್ದೇ ಇರೋ ತಪ್ಪಿಗೆ ಮುತ್ತುನ ಪೊಲೀಸರು ಟಾರ್ಗೆಟ್ ಮಾಡಿರ್ಬೋದು. ಸೊ ಯಾರಿದನ್ನ ಮಾಡಿರೋದು ಅನ್ನೋ ಹುಡುಕಾಟಕ್ಕೆ ಮುತ್ತು ಎಳಿತಾನೆ. ಅಂಡರ್ವರ್ಲ್ಡ್ ಅನ್ನೋ ಫೀಲ್ಡ್ಗೆ ಎಳೆದ್ಮೇಲೆ ದುಡ್ಡು, ರೌಡಿಸಮ್ ಮತ್ತೆ ಪೊಲಿಟಿಕಲ್ ಕನೆಕ್ಷನ್. ಸೊ ಇವ್ರಿಗೆಲ್ಲ ಟಕ್ಕರ್ ಕೊಡೋಕೆ ಒಬ್ಬ ಪೊಲೀಸ್ ಆಫೀಸರ್. ಸೊ ಫೈನಲ್ ಆಗಿ ಏನಾಯ್ತು ಅನ್ನೋದನ್ನ ನಾವು ಥಿಯೇಟ್ರಲ್ಲೇ ನೋಡಬೇಕು. ಮತ್ತೆ ನೀವು ಈ ಮಗುನ ಗಮನಿಸಿದ್ರೆ ಆ ಮಗು ಯಾರ್ದು? ಮುತ್ತುದ? ಯುವ ಅವರ ಡೈಲಾಗ್ ಡೆಲಿವರಿ ತುಂಬಾ ಚೆನ್ನಾಗಿದೆ. ಸಂಜನಾ ಅವರು ಕೂಡ ತುಂಬಾ ಕ್ಯೂಟ್ ಆಗಿ ಕಾಣ್ತಾರೆ. ಒನ್ ಲೈನರ್ಸ್ ಕೂಡ ತುಂಬಾ ಚೆನ್ನಾಗಿದ್ದಾವೆ. ಆದಿತ್ಯ ಅವ್ರಿಗೆ ಇದು ಕಮ್ ಬ್ಯಾಕ್ ಮೂವಿ ಆಗ್ಬೋದು. ಮತ್ತೆ ಆ ವಿಲೇಜ್ ನ ಮನೇನ ನೀವು ಗಮನಿಸಿದ್ರೆ ಜಾಕಿ ಕೂಡ ಸೇಮ್ ಮನೇಲಿ ಶೂಟ್ ಮಾಡಿದ್ದು. ಮತ್ತೆ ಆ ಸ್ಲ್ಯಾಂಗ್ ಚಾಮರಾಜನಗರ ಕಡೆ ಇರ್ಬೋದು. ಟ್ರೈಲರ್ ಅಲ್ಲಿ ಮುತ್ತು ಜರ್ನಿನ ಎಸ್ಟಾಬ್ಲಿಷ್ ಮಾಡಿದ್ದು ಒಳ್ಳೆ ವಿಚಾರ. ಸೊ ಆಡಿಯನ್ಸ್ಗೆ ಸಿನಿಮಾ ಯಾವ ತರ ಇರುತ್ತೆ ಅನ್ನೋದು ಟ್ರೈಲರ್ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ರೋಹಿತ್ ಪದಕಿ ಅವ್ರ ಮೇಲೆ ನನಗೆ ಸಾಕಷ್ಟು ಹೋಪ್ಸ್ ಇದೆ. ಅವರ ಇಂಟರ್ವ್ಯೂಸ್ ನೋಡ್ತಾ ಇದ್ರೆ ಆ ಹಿಟ್ ವೈಬ್ ಪಾಸ್ ಆಗ್ತಿದೆ. ಅವ್ರು ಹೇಳೋ ಕೊರಟಿರೋ ಕತೆ ಮತ್ತೆ ಅವರ ಕ್ಲಾರಿಟಿ ಚೆನ್ನಾಗಿದೆ. ತುಂಬಾ ಕಮ್ಮಿ ಟೈಮಲ್ಲೇ ಸಿನಿಮಾ ಮುಗಿಸಿ ಒಂದೊಳ್ಳೆ ಟ್ರೈಲರ್ ನ ಕೊಟ್ಟಿದ್ದಾರೆ. ಐ ವಿಶ್ ಅವ್ರಿಗೆ ಥಿಯೇಟರ್ ಅಲ್ಲಿ ಈ ಮೂವಿ ಸಕ್ಸಸ್ ನ ತಂದ್ಕೊಡ್ಲಿ ಅಂತ. ಲಾಸ್ಟ್ ಮೂವಿ ರತ್ನಂ ಪ್ರಪಂಚ OTT ಅಲ್ಲಿ ಬಂದಿತ್ತು. ರೋಹಿತ್ ಪದಕಿ ಅವರ ಸಿನಿಮಾದಲ್ಲಿ ರತ್ನ ಅನ್ನೋ ಹೆಸರು ಕಾಮನ್. ರತ್ನಂ ಪ್ರಪಂಚ ಮತ್ತೆ ಈ ಸಿನಿಮಾದಲ್ಲಿ ಮುತ್ತು ಅವರ ತಾಯಿ ಹೆಸರು ಕೂಡ ರತ್ನ. ಒಂದು ಪ್ರಾಪರ್ ಕಮರ್ಷಿಯಲ್ ಸಿನಿಮಾಗೋಸ್ಕರ ಆಡಿಯನ್ಸ್ ವೇಟ್ ಮಾಡ್ತಾ ಇದ್ದಾರೆ. ಅದನ್ನ ಕೊಟ್ಬಿಟ್ರೆ ಸಾಕು. ಅಂಡ್ ಯುವರಾಜ್ ಕುಮಾರ್ ಅವರ ಕ್ಯಾರೆಕ್ಟರ್ ವಿಚಾರಕ್ಕೆ ಬಂದ್ರೆ ತುಂಬಾ ವೇರಿಯೇಷನ್ ಕಾಣಿಸ್ತು ಯುವ ಸಿನಿಮಾಗೂ ಈ ಸಿನಿಮಾಗೂ. ಅಂದ್ರೆ ಈ ಕತೆ ಯಾವ ತರ ಪ್ರೋಗ್ರೆಸ್ ಆಗ್ತಾ ಇದೆಯೋ ಆ ತರ ಅವರ ಕ್ಯಾರೆಕ್ಟರ್ ಕೂಡ ಇದೆ. ಚರಣ್ ರಾಜ್ ಅವರ ಸಾಂಗ್ಸ್ ಆಲ್ರೆಡಿ ಹಿಟ್ ಆಗಿದಾವೆ. ಥಿಯೇಟರ್ ಅಲ್ಲಿ ಅವರ BGM ಕೇಳಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಟ್ರೈಲರ್ ಅಲ್ಲಿ ಕಾಣಿಸ್ಕೊಂಡ್ರೆ ಎಷ್ಟೋ ಕ್ಯಾರೆಕ್ಟರ್ಸ್ ತುಂಬಾ ಲೇಟ್ ಆಗೋ ತರನೇ ಇದಾವೆ. ಮೇನ್ಲಿ ಐ ಆಮ್ ವೇಟಿಂಗ್ ಫಾರ್ ಆದಿತ್ಯ ಅವರು. ಅವರನ್ನ ಆ ಖಡಕ್ ಪೊಲೀಸ್ ಆಫೀಸರ್ ಆಗಿ ನೋಡೋಕೆ ಕಾಯ್ತಾ ಇದ್ದೀನಿ. ಸೊ ಟ್ರೈಲರ್ ಅಲ್ಲಿ ತುಂಬಾ ಶಾರ್ಟ್ಸ್ ಜಾಕಿನ ಹೋಲೋ ತರನೇ ಕಾಣಿಸ್ತಾ ಇದೆ. RX-100 ಬೈಕು, ಆ ವಿಲೇಜ್ ಸೆಟಪ್ ಅಂಡ್ ಮೂವಿ ಕೂಡ ಸುಮಾರು ಲೇಯರ್ಸ್ ಅಲ್ಲಿ ಇರೋ ತರ ಕಾಣಿಸ್ತಾ ಇದೆ. ರೋಹಿತ್ ಅವರು ಯುವ ಅವ್ರನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲ ಕರೆಕ್ಟ್ ಆಗಾದ್ರೆ ಈ ವರ್ಷದ ಫಸ್ಟ್ ಬಿಗ್ ಹಿಟ್ ಆಗೋ ಎಲ್ಲಾ ಚಾನ್ಸಸ್ ಇದೆ. ಸೊ ನಿಮ್ಗೆ ಟ್ರೈಲರ್ ಹೇಗೆ ಅನ್ನಿಸ್ತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ.